ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನಲ್ಲಿ ನೀವು ದೊಡ್ಡ ದೊಡ್ಡ ಪಾರ್ಕ್ ನೋಡಿದ್ದೀರಾ, AC ಹಾಕಿರೋ ಮಾಲ್ ನೋಡಿದ್ದೀರಾ ಮತ್ತು ತಲೆನೋವು ತರಿಸೋ ಟ್ರಾಫಿಕ್ ಕೂಡ ನೋಡಿದ್ದೀರಾ. ಆದರೆ ನೀವು ಒಂದೇ ರಸ್ತೆಯಲ್ಲಿ ನಿಂತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಟೇಸ್ಟನ್ನು ಒಂದೇ ಕಡೆ ಮಾಡಬೇಕಾ? ಹಾಗಿದ್ರೆ ಗೂಗಲ್ ಮ್ಯಾಪ್ ಓಪನ್ ಮಾಡಿ ಲೊಕೇಶನ್ ಹಾಕಿ ಬನ್ನಿ ನಮ್ಮ ವಿ ಪುರಂಗೆ. ಸಜ್ಜನ್ ರಾವ್ ಸರ್ಕಲ್ ಎಂಬ ಐತಿಹಾಸಿಕ ಜಾಗದ ಪಕ್ಕದಲ್ಲೇ ಇರೋ ಈ ಕಿರಿದಾದ ರಸ್ತೆ ಸಂಜೆ 6 ಗಂಟೆ ಆಗ್ತಿದ್ದ ಹಾಗೆ ಒಂದು ಆಹಾರದ ಮಹಾ ಜಾತ್ರೆ ಅಥವಾ ಕುಂಭಮೇಳದ ಹಾಗೆ ಬದಲಾಗುತ್ತೆ. ಇಲ್ಲಿನ ಗಾಳಿಯಲ್ಲೇ ಕಾದಿರೋ ಎಣ್ಣೆಯ ಶಬ್ದ, ಕರಗಿರೋ ಬೆಣ್ಣೆಯ ಘಮ, ದೋಸೆಯ ಸುವಾಸನೆ ಮತ್ತು ಗುಲ್ಕನ್ ಐಸ್ ಕ್ರೀಮ್ನ ಸ್ವೀಟ್ ಸ್ಮೆಲ್ ತುಂಬಿರುತ್ತೆ. ಇಲ್ಲಿಗೆ ಬರೋವಾಗ ದಯವಿಟ್ಟು ಹೊಟ್ಟೆ ಫುಲ್ ಖಾಲಿ ಬಿಟ್ಕೊಂಡ್ರೆ, ಯಾಕಂದರೆ ಇಲ್ಲಿ ಸಿಗೋ ನೂರಾರು ವೆರೈಟಿ ಐಟಮ್ಸ್ ತಿನ್ನೋಕೆ ನಿಮ್ಗೆ ಒಂದೇ ಹೊಟ್ಟೆ ಖಂಡಿತ ಸಾಲಲ್ಲ. ಬನ್ನಿ ಇವತ್ತು ವೆಜಿಟೇರಿಯನ್ ಸ್ವರ್ಗದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಹೆಸರಿನ ಗಾಂಭೀರ್ಯ ಮತ್ತು ಹಳೆ ಬೆಂಗಳೂರಿನ ಕಲ್ಚರ್. ಮೊದಲಿಗೆ ಈ ಏರಿಯಾದ ಬ್ಯೂಟಿಫುಲ್ ಹೆಸರಿನ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಮ್ಮ ನಾಡು ಕಂಡ ಶ್ರೇಷ್ಠ ಎಂಜಿನಿಯರ್, ಮೈಸೂರು ದಿವಾನರು ಆಗಿದ್ದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಗೌರವಾರ್ಥವಾಗಿ ಇಟ್ಟಿರೋ ಹೆಸರು ವಿಶ್ವೇಶ್ವರಯ್ಯಪುರಂ. ಹಳೆ ಬೆಂಗಳೂರಿನ ಸಾಂಸ್ಕೃತಿಕ ಕೇಂದ್ರಗಳಾದ ಬಸವನಗುಡಿ ಮತ್ತು ಲಾಲ್ ಬಾಗ್ ಮಧ್ಯೆ ಸ್ಯಾಂಡ್ವಿಚ್ ಆಗಿರೋ ಈ ಬಡಾವಣೆ ಇವತ್ತಿಗೂ ಹಳೆಯ ಸಂಪ್ರದಾಯ ಮತ್ತು ಹೊಸ ಜನರೇಷನ್ ಟ್ರೆಂಡ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದೆ. ಇಲ್ಲಿನ ಪ್ರಸಿದ್ಧ ತಿಂಡಿ ಬೀದಿ ಶುರುವಾಗಿದ್ದು ನಿನ್ನೆ ಮೊನ್ನೆಯಲ್ಲ, ದಶಕಗಳ ಹಿಂದೆ. ಆರಂಭದಲ್ಲಿ ರೈತರು ಮತ್ತು ವ್ಯಾಪಾರಿಗಳಿಗಾಗಿ ಕೆಲವು ಸಣ್ಣ ತಳ್ಳುವ ಗಾಡಿಯಲ್ಲಿ ಶುರುವಾದ ಈ ಬಿಸ್ನೆಸ್ ಇವತ್ತು ಬೆಂಗಳೂರಿನ ಪ್ರವಾಸೋದ್ಯಮದ ಅತಿ ದೊಡ್ಡ ಆಕರ್ಷಣೆಯಾಗಿ ಬೆಳೆದಿದೆ ಅಂದರೆ ಇದರ ಪವರ್ ಎಂಥದ್ದು ನೀವೇ ಊಹಿಸಿ. ಇದು ಕೇವಲ ಒಂದು ರಸ್ತೆಯಲ್ಲ, ಇದು ಕೋಟ್ಯಾಂತರ ಬೆಂಗಳೂರಿಗರ ಎಮೋಷನ್ ಮತ್ತು ನೆನಪುಗಳ ಖಜಾನೆ. ವಿವಿ ಬೇಕರಿ, ನಾಸ್ಟಾಲ್ಜಿಯಾ ಮತ್ತು ಖಾರ ಬನ್ ಕಿಕ್. ವಿವಿ ಪುರಂಗೆ ಬಂದು ಇತಿಹಾಸ ಪ್ರಸಿದ್ಧ ವಿವಿ ಬೇಕರಿ ಕಡೆ ತಲೆ ಹಾಕಿಲ್ಲ ಅಥವಾ ಅಲ್ಲಿ ಫೋಟೋ ತೆಗೊಂಡು ತಿಂದಿಲ್ಲ ಅಂದರೆ ನಿಮ್ಮ ವಿಸಿಟ್ ವೇಸ್ಟ್. ಇದು 1953ರಲ್ಲಿ ಶುರುವಾದ ಬೇಕರಿ. ಬೆಂಗಳೂರಿನ ಬೇಕರಿ ಇತಿಹಾಸದಲ್ಲೇ ಲೆಜೆಂಡ್ ಅನಿಸ್ಕೊಂಡಿರೋ ಜಾಗ. ಇಲ್ಲಿನ ಸಿಗ್ನೇಚರ್ ಡಿಶ್ ಯಾವ್ದು ಗೊತ್ತಾ? ಅದೇ ಬಾಯಲ್ಲಿ ನೀರುರಿಸೋ ಖಾರ ಬನ್ ಕಾಂಗ್ರೆಸ್. ಆ ಸಾಫ್ಟ್ ಆದ ಬನ್ ಮಧ್ಯೆ ಖಾರವಾದ ಮಸಾಲ ಮಿಕ್ಸ್ ಮಾಡಿರೋ ಕಡಲೆಕಾಯಿ ಮತ್ತು ಬೆಣ್ಣೆ ಇಟ್ಟು ಕೊಡ್ತಾರಲ್ಲ, ಅದರ ರುಚಿ ವರ್ಣಿಸೋಕೆ ಡಿಕ್ಷನರಿಯಲ್ಲಿ ಪದಗಳೇ ಸಾಲಲ್ಲ. ಜೊತೆಗೆ ಇಲ್ಲಿ ಸಿಗೋ ಶುದ್ಧ ತುಪ್ಪದ ದಮ್ ರೂಟ್ ಹಲ್ವಾ ಮತ್ತು ಜ್ಯೂಸಿಯಾದ ಹನಿ ಕೇಕ್ ತಿಂದರೆ ನೀವು ಡಯಟ್ ಮರೆತು ಮತ್ತೆ ಇಲ್ಲಿಗೆ ಕ್ಯೂ ನಿಲ್ತೀರಾ. ಹಳೆಯ ಕಾಲದ ಅಥೆಂಟಿಕ್ ರುಚಿಯನ್ನು ಇವತ್ತಿಗೂ ಹಾಗೆ ಉಳಿಸ್ಕೊಂಡಿರೋದೇ ಇವರ ಸ್ಪೆಷಾಲಿಟಿ. ದೋಸೆಗಳ ದರ್ಬಾರ್ ಮತ್ತು ಹರಿಯುವ ಬೆಣ್ಣೆಯ ಹೊಳೆ. ಸ್ನೇಹಿತರೆ, ನೀವೇನಾದರೂ ದೋಸೆ ಪ್ರಿಯರಾಗಿದ್ದರೆ ಇಲ್ಲಿ ನಿಮಗೆ ಅಕ್ಷರಶಃ ಹಬ್ಬವೋ ಹಬ್ಬ. ಇಲ್ಲಿನ ಪ್ರತಿಯೊಂದು ಸ್ಟಾಲ್ಗಳಲ್ಲಿ ಸಿಗೋ ಬಗೆಯ ದೋಸೆಗಳ ಹೆಸರು ಕೇಳಿದ್ರೆ ತಲೆ ತಿರುಗುತ್ತೆ. ಮಸಾಲ ದೋಸೆ, ಸೆಟ್ ದೋಸೆ ಎಲ್ಲ ಕಡೆ ಸಿಗುತ್ತೆ ಬಿಡಿ. ಆದರೆ ಇಲ್ಲಿ ಸಿಗೋ ಸ್ಪೆಷಲ್ ಬಾತ್ ಮಸಾಲ ದೋಸೆ ಅಂದರೆ ದೋಸೆ ಒಳಗಡೆ ಆಲೂಗಡ್ಡೆ ಪಲ್ಯದ ಜೊತೆ ಬಿಸಿ ಬಿಸಿ ಚಿತ್ರಾನ್ನ ಅಥವಾ ವಾಂಗಿ ಬಾತ್ ಹಾಕಿ ಅದರ ಮೇಲೆ ಧಾರಾಳವಾಗಿ ಒಂದು ದೊಡ್ಡ ಚಮಚ ತಾಜಾ ಬೆಣ್ಣೆ ಹಾಕಿ ರೋಸ್ಟ್ ಮಾಡ್ತಾರೆ. ಆ ಘಮ್ ಅನ್ನೋ ಸುವಾಸನೆ ನಿಮ್ಮನ್ನ ಯಾವುದೋ ಮಾಯಾ ಲೋಕಕ್ಕೆ ಕರೆದೊಯ್ಯುತ್ತೆ. ಹಾಗೆ ಇಲ್ಲಿನ ಓಪನ್ ದೋಸೆ, ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಕೂಡ ವಿಪರೀತ ಫೇಮಸ್. ಇಲ್ಲಿ ನಾನು ಡಯಟ್ ಮಾಡ್ತೀನಿ ಅಂತ ಬಂದರೆ ಅಲ್ಲಿ ಹಾಕೋ ಬೆಣ್ಣೆ ನೋಡಿ ನಿಮ್ಮ ಡಯಟ್ ಪ್ಲಾನ್ ಅಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ಳೋದು ಗ್ಯಾರಂಟಿ. ವಿಚಿತ್ರ ತಿಂಡಿಗಳು ಮತ್ತು ಗುಲ್ಕನ್ ಐಸ್ ಕ್ರೀಮ್ ಫಿನಾಲೆ. ಇಲ್ಲಿ ಕೇವಲ ಸೌತ್ ಇಂಡಿಯನ್ ಮಾತ್ರ ಅಲ್ಲ, ಚೈನೀಸ್ನಿಂದ ಹಿಡಿದು ನಾರ್ತ್ ಇಂಡಿಯನ್ವರೆಗೂ ಇನ್ನೇನೇನೋ ವೆರೈಟಿ ಸಿಗುತ್ತೆ. ಅಮೆರಿಕನ್ ಕಾರ್ನ ಹಲವು ವೆರೈಟೀಸ್, ಬಿಸಿ ಬಿಸಿ ಕಾವಲಿ ಮೇಲೆ ಬೇಯೋ ಪಡ್ಡು, ಗರಿಗರಿಯಾದ ಮೊಸರು ಕೋಡ್ಬಳೆ ಮತ್ತು ನೀರಿನ ಮೇಲೆ ತೇಲುವ ವಿಚಿತ್ರವಾದ ಫ್ಲೋಟಿಂಗ್ ಪಾನಿಪುರಿ ಇಲ್ಲಿನ ಮತ್ತೊಂದು ಆಕರ್ಷಣೆ. ಇಷ್ಟೆಲ್ಲ ಖಾರ ತಿಂದು ನಾಲಿಗೆ ಸುಟ್ಟೋಗಿದ್ರೆ ತಂಪಾಗ್ಸೋಕೆ ಇಲ್ಲಿನ ವರ್ಲ್ಡ್ ಫೇಮಸ್ ಶಿವಣ್ಣ ಗುಲ್ಕನ್ ಅಂಗಡಿಗೆ ಹೋಗಲೇಬೇಕು. ಫ್ರೆಶ್ ಆದ ವೀಳ್ಯದೆಲೆ, ರೋಸ್ ಪೆಟಲ್ಸ್ ಇರೋ ಗುಲ್ಕನ್ ಜಾಮ್ ಮತ್ತು ಅದರ ಮೇಲೆ ಒಂದು ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ ಹಾಕಿ ಕೊಡೋ ಆ ಡೆಸರ್ಟ್ ತಿಂದರೆ ಸ್ವರ್ಗಕ್ಕಿರೋದು ಮೂರೇ ಗೇಣು. ಹಾಗೆ ಇಲ್ಲಿ ಸಿಗೋ ಮಲೈ ತುಂಬಿರೋ ರಸ್ಮಲೈ ಮತ್ತು ಫ್ರೂಟ್ ಸಲಾಡ್ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಅವರೆಕಾಳು ಮೇಳ ವರ್ಷಕ್ಕೊಮ್ಮೆ ಬರೋ ಹಸಿರು ಹಬ್ಬ.
ವಿ.ವಿ. ಪುರಂನ ಮತ್ತೊಂದು ಹೈಲೈಟ್ ಮತ್ತು ಸೀಸನಲ್ ಸ್ಪೆಷಾಲಿಟಿ ಅಂದರೆ ಚಳಿಗಾಲದಲ್ಲಿ ಅಂದರೆ ಜನವರಿ ಸಂಕ್ರಾಂತಿ ಟೈಮ್ನಲ್ಲಿ ನಡೆಯೋ ಅದ್ಧೂರಿಯಾದ ಅವರೆಕಾಳು ಮೇಳ. ಈ ಟೈಮ್ನಲ್ಲಿ ನೀವು ಬಂದರೆ ಇಡೀ ರಸ್ತೆ ಅವರೆಕಾಳಿನ ಘಮದಲ್ಲಿ ತುಂಬಿರುತ್ತೆ. ಬರೀ ಇದಕ್ಕೆ ಬೇಳೆ ಸಾರಲ್ಲ, ಇಲ್ಲಿ ಅವರೆಕಾಳು ದೋಸೆ, ಅವರೆಕಾಳು ವಡೆ, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ನಿಪ್ಪಟ್ಟು, ಕೊನೆಗೆ ಅವರೆಕಾಳು ಜಿಲೇಬಿ ಮತ್ತು ಹೋಳಿಗೆ ಕೂಡ ಮಾಡ್ತಾರೆ. ಮಾಗಡಿ ಮತ್ತು ಸುತ್ತಮುತ್ತಲಿನ ರೈತರಿಂದ ನೇರವಾಗಿ ತಂದ ತಾಜಾ ಸೊಗಡಿನ ಅವರೆಕಾಳನ್ನು ತಿನ್ನೋಕೆ ರಾಜ್ಯದ ಮೂಲೆ ಮೂಲೆಯಿಂದ ಜನ ಇಲ್ಲಿಗೆ ಮುಗಿಬಿದ್ದು ಬರ್ತಾರೆ. ಆ ಟೈಮ್ನಲ್ಲಿ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಮತ್ತು ನೂಕುನುಗ್ಗಲು ಇರುತ್ತೆ. ರಿಯಾಲಿಟಿ ಚೆಕ್, ಪಾರ್ಕಿಂಗ್ ಯುದ್ಧ ಮತ್ತು ಜನಸಾಗರ ಎಲ್ಲ ಓಕೆ, ಫುಡ್ ಸೂಪರ್ ಆಗಿದೆ. ಆದರೆ ಇಲ್ಲಿಗೆ ಬರೋವಾಗ ದೊಡ್ಡ ಕಾರ್ ತರೋ ಸಾಹಸ ಮಾತ್ರ ದಯವಿಟ್ಟು ಮಾಡಬೇಡಿ. ಸರ್ಜನ್ ರಾವ್ ಸರ್ಕಲ್ ಸುತ್ತಮುತ್ತ ವೀಕೆಂಡ್ನಲ್ಲಿ ಪಾರ್ಕಿಂಗ್ ಸಿಗೋದು ಅಂದರೆ ಹುಲಿಗೆ ಬ್ರಷ್ ಮಾಡಿಸಿದಷ್ಟೇ ಕಷ್ಟದ ಕೆಲಸ. ಟೂ ವೀಲರ್ ಬೆಸ್ಟ್ ಆಪ್ಷನ್. ಇಲ್ಲ ಅಂದರೆ ಆರಾಮಾಗಿ ಮೆಟ್ರೋದಲ್ಲಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಬನ್ನಿ. ವೀಕೆಂಡ್ನಲ್ಲಿ ಇಲ್ಲಿ ಜನಜಂಗುಳಿ ಎಷ್ಟಿರುತ್ತೆ ಅಂದರೆ ನೀವು ಆರ್ಡರ್ ಮಾಡಿದ ದೋಸೆ ಕೈ ತಪ್ಪಿ ಇನ್ನೊಬ್ಬರು ತಿನ್ನೋ ಚಾನ್ಸು ಇರುತ್ತೆ. ಸ್ವಚ್ಛತೆ ಬಗ್ಗೆ BBMP ಕ್ರಮ ಕೈಗೊಂಡಿದ್ರು ಇದು ರಸ್ತೆ ಬದಿಯ ಊಟ ಆಗಿರೋದ್ರಿಂದ ಹೈಜೀನ್ ಬಗ್ಗೆ ಮತ್ತು ಕುಡಿಯೋ ನೀರಿನ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮತ್ತು ಮುಖ್ಯವಾಗಿ ಇದು ಪ್ಯೂರ್ ವೆಜ್ ಏರಿಯಾ. ಚಿಕನ್ ಕಬಾಬ್ ಹುಡ್ಕೊಂಡು ಬಂದರೆ ಇಲ್ಲಿ ಮೋಸ ಹೋಗ್ತೀರಾ. ವಿ.ವಿ. ಪುರಂ ಅಂದರೆ ಬರೀ ಊಟ ಮಾಡೋ ಜಾಗ ಅಲ್ಲ, ಅದೊಂದು ಹಬ್ಬದ ಸಂಭ್ರಮ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಒಂದೊಳ್ಳೆ ಸಂಜೆ ಕಳಿಬೇಕು, ಕಡಿಮೆ ದುಡ್ಡಲ್ಲಿ ಹೊಟ್ಟೆ ತುಂಬ ಮತ್ತು ಮನಸ್ಸು ತುಂಬ ತಿನ್ನಬೇಕು ಅಂದರೆ ಇದಕ್ಕಿಂತ ಬೆಸ್ಟ್ ಜಾಗ ಬೆಂಗಳೂರಿನಲ್ಲಿ ಇಲ್ಲ. ವಿಡಿಯೋ ಇಷ್ಟ ಆಯ್ತಾ? ವಿ.ವಿ. ಪುರಂ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಆಗಿ.